ಹ್ಯಾಪಿ ಬರ್ತ್ಡೇ ಕರಿಯಾ. ಸೊ ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಲೇಟ್ ಆಗಿದ್ದು, ಹಾಲು ಮೊಸರು ತಗೊಂಡು ಅಜ್ಜಿ ಮನೆಗೆ ಹೋಗಿ ಅಜ್ಜಿಗೆ ಹಾಲು ಕೊಟ್ಟು ಕಾರು ಓಡಿಸ್ಕೊಂಡು ಹೋಗಿ ಊರ್ ಮುಂದೆ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಿ ಮನೆಗೆ ಬಂದು ಕರಿಯಂಗ್ ಸ್ನಾನ ಮಾಡಿಸ್ದೆ. ನೋಡ್ರಿ, ಸ್ನಾನ ಮಾಡಿಸಿದ್ಮೇಲೆ ಹೆಂಗ್ ಓದಾಡ್ತಾನೆ. ಮಾರಿ ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದು ತಿಂಡಿ ತಿಂದೆ. ಆಮೇಲೆ ನಮ್ಮ ಊರ್ ಬಸವಣ್ಣಂಗೆ ನಮಸ್ಕಾರ ಹಾಕಿ ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಕಾರ್ ತಗೊಂಡು ಚಿಕ್ಕಸ್ವಾಮಿ ದೇವಸ್ಥಾನ ಹೋಗ್ಬೇಕಾದ್ರೆ ಹಾಸ್ಪಿಟಲ್ ನಿಲ್ಸಿ ಬಾಳೆಹಣ್ಣು, ಹಾರ, ಹೂವು, ಹಣ್ಣು ಎಲ್ಲ ತಗೊಂಡು ಮತ್ತೆ ಹೊರಟು. ಒಳಗೆ ಹೋದ್ಮೇಲೆ ದೇವ್ರ ದರ್ಶನ ತಗೊಂಡು ನಮ್ಮ ಅಜ್ಜಿ ನಿಂಬೆಹಣ್ಣು ಯೂಸ್ತು, ನಾನು ತುಳಿದ್ಬಿಟ್ಟೆ. ಆಮೇಲೆ ದೇವಸ್ಥಾನದಿಂದ ಸೀದಾ ನಮ್ಮ ಅಕ್ಕನ ಮನೆಗೆ ಹೋದೋ. ನಮ್ಮ ಅಕ್ಕನ ಮನೆಗೇನೆ ಊಟ ಮಾಡ್ದೋ. ಊಟ ಮಾಡಿ ನಮ್ಮ ಅಕ್ಕಂಗೂ ಬಾಯಿ ಹೇಳಿ ನಮ್ಮ ಅಜ್ಜಿ ಮನೆಗೆ ಹೊರಟು. ಹೋಗಿ ನಮ್ಮ ಅಜ್ಜಿ, ನಮ್ಮ ಮಾಮ, ನಮ್ಮ ಅತ್ತೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವ್ರಿಗೆಲ್ಲ ಮತ್ತೆ ಬಾಯಿ ಹೇಳಿ ಮನೆ ಕಡೆಗೆ ಬಂದು. ಮನೆಗೆ ಬಂದು ಇವತ್ತು ಕರಿನ್ ಬರ್ತಡೇ ಇತ್ತು, ಅದಕ್ಕೆ ಕರಿಂಗ್ ವಿಶ್ ಮಾಡಿದೆ. ಹ್ಯಾಪಿ ಬರ್ತ್ಡೇ ಕರಿಯಾ. ಹ್ಯಾಪಿ ಬರ್ತ್ಡೇ ಅಂತ 2 ಸಲ ವಿಶ್ ಮಾಡಿದ್ದು. ನೋಡ್ರಿ ಹೆಂಗ್ ಮಲಿಕೊಂಡ್ಬಿಡ್ತಾನೆ ಕಾಳ್ ನನ್ ಮಗ. ಆಮೇಲೆ ಕರೀಂ ಬರ್ತಡೇ ಇತ್ತಲ್ಲ, ಅದಕ್ಕೆ ಅವನಿಗೆ ಇಷ್ಟವಾದ ಪೆಡಿಗಿರಿ ಮತ್ತೆ ರೈಸ್ದು ಕೇಕ್ ಮಾಡಿದೆ. ಅವನು ತಿಂದ್ಬಿಟ್ಟು ಸೊ ಇವಾಗ ಇಷ್ಟ ಹೊಸ ಬ್ಲಾಗಲ್ಲಿ ಅಂತ ಹೇಳ್ದ.